ಜುಲೈ 21ರಂದು ಪಾವಗಡಕ್ಕೆ ಸಿಎಂ ವಿಸಿಟ್. ಜಿಲ್ಲಾಧಿಕಾರಿ ತಾಲೂಕು ಅಧಿಕಾರಿಗಳೊಂದಿಗೆ ಪರಂ ಸಭೆ. ಪಾವಗಡ ತಾಲೂಕಿಗೆ ಇದೇ ತಿಂಗಳು 21ರಂದು ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡುತ್ತಾ ಇದ್ದು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪರಮೇಶ್ವರ್ ಮೀಟಿಂಗ್ ಅನ್ನ ಮಾಡಿದ್ರು. ಜುಲೈ 21ರಂದು ಪಾವಗಡದಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯ ಯೋಜನೆಯಾದ ತುಂಗಭದ್ರಾ ಕುಡಿಯೋ ನೀರಿನ ಯೋಜನೆಯನ್ನ ಉದ್ಘಾಟನೆ ಹಾಗೂ ಇತರೆ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆಯನ್ನ ನೆರವೇರಿಸಲಿದ್ದು, ಕಾರ್ಯಕ್ರಮದ ಸ್ಥಳಗಳಿಗೆ ಗೃಹ ಸಚಿವ ಪರಮೇಶ್ವರ್ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಸರ್, ಇಲ್ಲಿಯ ಪ್ರಥಮ ಎಕ್ಸ್‌ಪ್ರೆಸ್ ಅಲ್ಲಿ 2512 ಜನ ಇದ್ದಾರೆ. 2512 ಜನ. 512. ಆಮೇಲೆ ಪ್ರೀ ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ಇಲ್ಲ ಸರ್, ಸೆಕೆಂಡರಿ ಹೈಸ್ಕೂಲ್ 3760 ಜನ ಇದ್ದಾರೆ. ಹೈಸ್ಕೂಲ್ ಎಷ್ಟಿದ್ದಾರೆ? 3760 ಜನ. 60. ಡಿಗ್ರಿಗೆ ಹೋಗೋರು. ಇನ್ನು ಸಿಎಂ ಸಿದ್ದರಾಮಯ್ಯ ಭೇಟಿ ಹಿನ್ನೆಲೆ ಪಾವಗಡ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಿ ವರದಿಯನ್ನ ಪಡೆದುಕೊಂಡ್ರು. ಬಳಿಕ ಇಲಾಖೆಯವರು ಕಾಮಗಾರಿಗಳ ಶಂಕುಸ್ಥಾಪನೆ, ಉದ್ಘಾಟನೆ ಕೈಗೊಳ್ತಾ ಇರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಮಾಹಿತಿಯನ್ನ ಪಡೆದುಕೊಂಡ್ರು. ಈ ವೇಳೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಇತ್ತೀಚೆಗೆ ಏಷ್ಯಾದಲ್ಲಿ ಮನೆ ಸ್ಥಾನದಲ್ಲಿದ್ದ ಪಾವಗಡ ಸೋಲಾರ್ ಘಟಕದ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚಿಸುವಂತಹ ವಿಷಯವಾಗಿದೆ. ಈಗ ಹೊಸದಾಗಿ ಸೋಲಾರ್ ಘಟಕಕ್ಕೆ ಶಂಕುಸ್ಥಾಪನೆಗೊಳ್ತಾ ಇರುವ ಹಿನ್ನೆಲೆಯಲ್ಲಿ ಸೋಲಾರ್ ಘಟಕ 1ನೇ ಸ್ಥಾನದಲ್ಲಿ ಬರಲಿದೆ ಎಂದಿದ್ದಾರೆ. 35 × 4 14,000 ಕೋಟಿ ಆಯ್ತು. ಅದು ಪ್ಲಸ್ ಇದು. ಈಗ ನಾವು ಹೊರಗಡೆ ಜನಕ್ಕೆ ಏನಂತ ಹೇಳೋದು, Pavagada is producing this much of power to the country. State ಅಲ್ಲ, ನ್ಯಾಷನಲ್ ಗ್ರಿಡ್ಗೆ ತಾನೇ ಕೊಡೋದು ನಾವು. ಮತ್ತೆ ಅದನ್ನು ನೀವು ಹೇಳಬೇಕಲ್ಲ, ಹೈಲೈಟ್ ಮಾಡಬೇಕು. ಹೈಲೈಟು ಇದನ್ನೊಂದು ಡಾಕ್ಯುಮೆಂಟ್ರಿ ಮಾಡಿ ಪ್ರಭು, ಇದಕ್ಕೊಂದು ಡಾಕ್ಯುಮೆಂಟ್ರಿ ಮಾಡಿಸ್ರಿ ನೀವು. ಒಂದು ಹೊಸದಾಗಿ ಒಂದು ಡಾಕ್ಯುಮೆಂಟ್ರಿ ಮಾಡಿ. ಮತ್ತೆ ಈಗ ನೋಡಿ, ಹಳೇದು 3,000. ಬಳಿಕ ಮಾತನಾಡಿದ ಅವರು, ಪಾವಗಡದಲ್ಲಿ ತುಂಗಭದ್ರಾ ಯೋಜನೆಯ ಸಂಪೂರ್ಣ ಕಾಮಗಾರಿ ಮುಗಿದಿದ್ದು, ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಟ್ರಯಲ್ ಮೂಲಕ ಕೊಳವೆ ನಲ್ಲಿಗಳಲ್ಲಿ ನೀರನ್ನ ಹರಿಸಲಾಗ್ತಾ ಇದೆ ಎಂದು ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದು, ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ಬರ್ತಾ ಇರುವ ನೀರನ್ನ ಪರಿಶೀಲನೆ ಮಾಡಿ ಉತ್ತಮ ನೀರನ್ನ ಕೊಡುವಂತಹ ಕೆಲಸ ಮಾಡಬೇಕು. ಇವುಗಳಲ್ಲಿ ಲೋಪ ಕಂಡು ಬಂದಲ್ಲಿ ನೇರವಾಗಿ ಅಧಿಕಾರಿಗಳೇ ಹೊಣೆ ಎಂದು ಗೃಹ ಸಚಿವ ಪರಮೇಶ್ವರ್ ಅಧಿಕಾರಿಗಳಿಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಏನಿದೆ ಅಂದ್ರೆ, ಈ ತಾಲೂಕಿನಲ್ಲಿ ನಾನು ಹೇಳಿದ್ನಲ್ಲ, ಹಿಸ್ಟಾರಿಕಲಿ ಆ ರೀತಿ ಇದ್ದದನ್ನ ಇವತ್ತು ಸರ್ಕಾರ ಇದನ್ನ ಬದಲು ಮಾಡಿದೆ. ಒಂದು ತಾಲೂಕನ್ನ ಚಿತ್ರಣನೇ ಬದಲಾಗಿದೆ ಅಂತಂದ್ರೆ ಇಟ್ ಇಸ್ ಎ ಕ್ರೆಡಿಟ್ ಟು ದಿ ಟೆಕ್ನಾಲಜಿ, ಇಟ್ಸ್ ಎ ಕ್ರೆಡಿಟ್ ಟು ದಿ ಗವರ್ಮೆಂಟ್. ಅದನ್ನ ನೀವು ಎಫೆಕ್ಟಿವ್ ಆಗಿ ಮಾಡಿ, ಯಾವ ಕಾರಣಕ್ಕೂ ಇದು ಫೇಲ್ ಆಗ್ಬಾರ್ದು. ಅದು ಒಂದು. ಎರಡನೇದು, ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಕೊಂಡಿದ್ದೀರ. ನಿಮಗೆ ನಾವು ನರೇಗಾ ಪ್ರೋಗ್ರಾಮ್ಸು, ಆಮೇಲೆ RDPRನಲ್ಲಿ ಕೊಟ್ಟಿರುವಂಥ ಕಾಮಗಾರಿಗಳು, PWD ಕೊಟ್ಟಿರೋ ಕಾಮಗಾರಿಗಳು, ವಿಧವಾದ ಇಲಾಖೆಗಳಿಗೆ ಕೊಟ್ಟಿರುವಂಥ ಕಾಮಗಾರಿಗಳು ಎಲ್ಲವೂ ಕೂಡ ಕ್ವಾಲಿಟಿ ಕಾಮಗಾರಿಗಳಾಗ್ತವೆ. ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾವುದರಲ್ಲಿ ಕ್ವಾಲಿಟಿ ಇರಲ್ಲ ಅದಕ್ಕೆ ನೀವೇ ಜವಾಬ್ದಾರಿ, ಕನ್ಸರ್ನ್ ಆಫೀಸರ್. ಜುಲೈ 21ರಂದು ಸಿಎಂ ತಾಲೂಕಿಗೆ ಭೇಟಿಯನ್ನ ನೀಡುವ ಹಿನ್ನೆಲೆಯಲ್ಲಿ ಇಲಾಖೆ ಅಧಿಕಾರಿಗಳು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ಕೈಗೊಳ್ಳಬೇಕು, ಯಾವುದೇ ಲೋಪಗಳು ಬಾರದಂತೆ ನೋಡಿಕೊಳ್ಳಬೇಕು. ಅಲ್ಲದೆ ಸರ್ಕಾರದ 5 ಗ್ಯಾರಂಟಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಆಗಬೇಕೆಂದು ಪರಮೇಶ್ವರ್ ಸೂಚನೆಯನ್ನ ನೀಡಿದ್ರು. ಅದೊಂದೇ ಆಗಬಾರ್ದು. ಅದ್ರ ಜೊತೆಗೆ ಅದು ಒಂದು ಸ್ಟಾಲ್, ಒಂದು ಕಡೆ ಒಂದು ಲೈನ್ ಇಟ್ಬಿಡಿ. ಅವ್ರನ್ನೆಲ್ಲ ಪಕೋಡ ಮಾರೋರ್ನ, ಪಾನಿಪುರಿ ಮಾರೋರ್ನ, ಅವರೆಲ್ಲ ಸೆಲ್ಫ್ ಹೆಲ್ಪ್ ಗ್ರೂಪ್ನವ್ರು, ಅವರಿಗೂ ಎನ್ಕರೇಜ್ ಮಾಡ್ಬೇಕು ನಾವು. ಅವ್ರದ್ದು ಒಂದು ಲೈನ್ ಒಂದು ಮಾಡಿ. ಬಟ್ ಡಿಪಾರ್ಟ್ಮೆಂಟಲ್ ಸ್ಟಾಲ್ಸ್ ಮಾಡ್ತಿರಲ್ಲ, ಅವೆಲ್ಲ ರೈತರು ಬಂದು ನೋಡಿದರೆ ಅವರಿಗೆ ಏನೋ ಒಂದು ಐಡಿಯಾ ಬರಬೇಕು.
ನಿಮ್ಮ ಹ್ಯಾಂಡ್ ಬಿಲ್ಸು, ನಿಮ್ಮ ಪಾಂಪ್ಲೆಟ್ಸು ಇವೆಲ್ಲನ ಕೊಡೋದನ್ನೆಲ್ಲ ಸರಿಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಅದನ್ನು ಮಾಡಿ ಆಮೇಲೆ ಗ್ಯಾರಂಟಿ ಪ್ರೋಗ್ರಾಮ್ದು ಕೂಡ 5 ಗ್ಯಾರಂಟಿದು ಕೂಡ ಅದನ್ನೇ ಸಪರೇಟ್ ಆಗಿ. ಈ ವೇಳೆ ಸಭೆಯಲ್ಲಿ ಸ್ಥಳೀಯ ಶಾಸಕ ಎಚ್ ವೆಂಕಟೇಶ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಸಿಇಒ ಪ್ರಭು, ಎಸ್ಪಿ ಅಶೋಕ, ಜಿಲ್ಲಾ ಹಾಗೂ ತಾಲೂಕು ಅಧಿಕಾರಿಗಳು ಭಾಗಿಯಾಗಿದ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.